ಎಲ್ಲ ಚೆನ್ನಾಗಿದೆ. ಗಾಡಿ ಬಗ್ಗೆ ಏನಂದರೆ ಕೆಲವು ಕಸ್ಟಮರ್ ಹ್ಯಾಂಡ್ ಲಾಕ್ ಮಾಡೋಕ್ಕೆ ಬರ್ತಾ ಇಲ್ಲ, ಮತ್ತು ರಿವರ್ಸ್ ಏನು ತೊಗೋಬೇಕು, ಯಾವ ಥರ ತೊಗೋಬೇಕು, ಇನ್ನು ಸೀಟ್ ಯಾವ ಥರ ಓಪನ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಇದು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಗಾಡಿ ಕೊಡ್ತಾ ಇದ್ದಿಲ್ಲ, ಅದ್ರ ಸಲುವಾಗಿ ಇವಾಗ ಯಾವ ಥರ ಉಪಯೋಗ ಮಾಡ್ಬೇಕಂತ ಗೊತ್ತಾಗಲ್ಲ ಕೆಲವರಿಗೆ, ಅದಕ್ಕೆ ವೀಡಿಯೋ ಮಾಡ್ತೀನಿ. ಹಾಯ್ ಸ್ನೇಹಿತರೆ, ಇದು ಸ್ಪೀಡ್ ಅಂತೇಳಿ ಗಾಡಿ ಡಬಲ್ ಲೈಟ್, ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆಲ್ಲ ಫೀಚರ್ಸ್ ತೋರಿಸ್ತೀನಿ ಇವಾಗ. ಬಟ್ ನಿಮಗೆ ಯಾವ ಥರ ಯೂಸ್ ಮಾಡೋದಂದರೆ, ಫಸ್ಟು ಚಾವಿ ಆನ್ ಮಾಡಿದ್ರೆ ಇಲ್ಲಿ ಪಾರ್ಕಿಂಗ್ ಮೋಡ್ ತೋರಿಸುತ್ತಲ್ಲ, ಪಾರ್ಕಿಂಗ್ ಮೋಡ್ ತೋರಿಸಿದ್ಮೇಲೆ ನೀವೇನು ಮಾಡ್ಬೇಕಂದ್ರೆ ಪಿ ಅಂತ ಇರ್ತದೆ. ಇಲ್ಲಿ ಪಿ ಅಂದರೆ ನಿಮಗೆ ಓಪನ್ ಆಗುತ್ತೆ ಇಲ್ಲಿ, ಓಕೆನಾ? ಓಪನ್ ಆಯಿತು. ಎರಡೂ ತೋರಿಸ್ತೀನಿ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿದೆ ನೋಡಿ, ಈ ಪಿ ಅಂದರೆ ಇದು ಲಾಕ್ ಮಾಡಿದ್ರೆ ಮತ್ತೆ ನಿಮಗೆ ಪಾರ್ಕಿಂಗ್ ಆಗುತ್ತೆ. ಎಕ್ಸ್ಲೇಟ್ರ್ ಕೊಟ್ಟರೆ ಹೋಗೋದಿಲ್ಲ ಗಾಡಿ, ಓಕೆನಾ? ಇದು ಆಲ್ರೆಡಿ ನೆಕ್ಸ್ಟ್ ಓದು ವಿಡಿಯೋಲೆಲ್ಲ ತೋರಿಸಿದ್ದೀನಿ, ಬಟ್ ಮಸ್ತೆ ತೋರಿಸ್ತಾನೆ ನೀವು ಗೇರುಗಳು. ಇದು ಪ್ರೆಸ್ ಮಾಡಿ ಹಿಡ್ಕೊಂಡು ನೀವು ರಿವರ್ಸ್ ಹೋಗ್ಬೋದು, ಆಯಿತಾ? ಈ ಥರ ರಿವರ್ಸ್ ಹೋಗ್ಬೋದು, ಹಿಡ್ಕೋಬೇಕು ಇದನ್ನು ಪ್ರೆಸ್ ಮಾಡಿ, ಆಯಿತಾ? ಬಿಟ್ಟರೆ ಮತ್ತೆ ಆಫ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಹ್ಯಾಂಡಲಾಗಿ ಯಾವ ಥರ ಮಾಡ್ಬೇಕಂದ್ರೆ, ಇವಾಗ ಡೈರೆಕ್ಟಾಗಿ ನೀವು ಆ ರೈಟ್ ಸೈಡಿಗೆ ತೊಗೊಂಡ್ರೆ ಆನ್ ಆಗುತ್ತೆ, ಏನು ಓಪನ್ ಆಗುತ್ತೆ ಸೀಟ್ ಕವರ್ ಈ ಥರ, ಹೌದಾ? ನೆಕ್ಸ್ಟ್ ನಿಮಗೆ ಹ್ಯಾಂಡಲ್ ಲಾಕ್ ಮಾಡಬೇಕಪ್ಪ ಅಂದರೆ ಈ ಥರ ಪ್ರೆಸ್ ಮಾಡಬೇಕು, ಹೌದಾ? ಈ ಥರ ಪ್ರೆಸ್ ಮಾಡಬೇಕು. ಒಂದು ನಿಮಿಷ, ಹ್ಯಾಂಡಲ್ ಈ ಥರ ಫಸ್ಟು ಸೈಡ್ ತೊಗೊಂಡು ಈ ಥರ ಪ್ರೆಸ್ ಮಾಡಿದರೆ ಹ್ಯಾಂಡಲ್ ಲಾಕ್ ಆಗಿಬಿಡ್ತದೆ. ನಿಮಗೆ ಸ್ವಲ್ಪ ಈ ಥರ ಇದು ಮಾಡಬೇಕು, ಅಂದರೆ ಹ್ಯಾಂಡಲ್ ಐತಲ್ಲ ಸ್ವಲ್ಪ ಶೇಕ್ ಮಾಡಬೇಕು. ಇವಾಗ ನೀವು ಡೈರೆಕ್ಟಾಗಿ ನೋಡಿರಿ, ಇವಾಗ ಹ್ಯಾಂಡಲ್ ಲಾಕ್ ಹಾಕಿದ್ದೀನಿ ನಾವು, ಓಕೆನಾ? ಹ್ಯಾಂಡಲ್ ಲಾಕ್ ಪೂರ್ತಿ ಓಪನ್ ಆಗೋಲ್ಲ, ಈ ಥರ ಇರ್ತದೆ. ನೀವು ಬೇಕಾದರೆ ಮತ್ತೆ ನೀವೇನು ಮಾಡಬೇಕು, ಮತ್ತೆ ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡೋದಾದರೆ ತೆಗಿಬೋದು ಸರ್, ಈ ಥರ, ಓಕೆನಾ? ಇವು ಹಿಡ್ಕೊಂಡಿದ್ದೀನಿ ನೋಡಿ ಚಾವಿ, ನಾವು ಪ್ರೆಸ್ ಮಾಡಿ ಈ ಥರ ಹಾಕ್ಕೋಬೋದು. ಇವಾಗ ಹ್ಯಾಂಡಲ್ ಲಾಕ್ ಆಗುತ್ತೆ ನಿಮಗೆ, ಓಕೆನಾ? ಓಪನ್ ಆಗ್ತಾಯಿಲ್ಲ. ನೆಕ್ಸ್ಟ್ ನಿಮಗೆ ಮತ್ತೆ ನಾವು ಡೈರೆಕ್ಟ್ ಓಪನ್ ಮಾಡ್ಬೇಕಂದ್ರೆ ಈ ಥರ ಮಾಡಬೇಕು. ಅಕಸ್ಮಾತ್ ಬರಲಿಲ್ಲ ಅಂದರೆ ಸ್ವಲ್ಪ ಚೆಕ್ ಮಾಡ್ಕೋಬೇಕು, ಆಯಿತಾ? ಅಷ್ಟೇ ಇರೋದು. ಇದು ನಿಮಗೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋ ಕೇಬಲ್ ಈ ಥರ ತೆಗೆದು ನಿಮಗೆ ಚಿಕ್ಕದಾಗ ಒಂದು ಕೇಬಲ್ ಬರುತ್ತಲ್ಲ, ಆ ಕೇಬಲ್ ನೀವು ಹಾಕ್ಕೋಬೋದು. ಹಾಕ್ಕೊಂಡ್ರೆ ನೀವು ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಇಲ್ಲಿ ಇಟ್ಕೋಬೋದು, ಓಕೆನಾ? ಆಮೇಲೆ ನಿಮ್ಗೆ ಇನ್ನೊಂದು ತೋರಿಸ್ತಿದ್ದೀನಿ.